ಚರ್ಚೆ ಮಾಡಕ್ಕೆ ನೀವು ಆ ಪೀಠದಲ್ಲಿ ಕೂತ್ಕೊಂಡು ಹೇಳಬಾರ್ದು, ಕಮಿಷನ್ ಕೂತ್ಕೊಂಡು ಹೇಳ್ಬೇಕು. ಸದನ ಸಮಸ್ಯೆ ಇದೆ, ಜನರ ಸಭೆ ಚರ್ಚೆ ಇದೆ, ಜನರ ಸಮಸ್ಯೆ ಇದೆ, ಕ್ವಶನ್ ಹಾಕಿದ್ದಾರೆ, ಕಾಲಿಂಗ್ ಅಟೆನ್ಷನ್ ಇದೆ. ನಿಮ್ಮ ಒಂದೆರಡು ವರ್ಷ ಹಿಂದೆ ಚರ್ಚೆ ಮಾಡ್ಕೊಂಡಿಲ್ಲ, ಚರ್ಚೆ ಮಾಡ್ಲಿಕ್ಕೆ ಅಧಿವೇಶನ ಕರೆದಿಲ್ಲ. ನೀವು ಅರ್ಥ ಫಸ್ಟ್ ನೀವು ಕರಿಬೇಕಿತ್ತು. 10 ದಿವಸ ಯಾವುದೇ ಸುದ್ದಿ ಇಲ್ಲ. ಈಗ ಇವತ್ತು ಸಡನ್ ಬಂದು ನೀವು ತಪ್ಪಿದಾಗ ನಾನು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಪ್ರಶ್ನೋತ್ತರವನ್ನ ಬದಿಗೊತ್ತಿ ಹಾಕಿದ್ರೆ ಜನ ನಮ್ಮನ್ನೇನಂತಾರೆ, ಕರ್ನಾಟಕದಲ್ಲಿ ಮಾತ್ರ ನಂಬ್ತಾರೆ. ಇಡೀ ನಾಡು ಎದುರು ನೋಡ್ತಿದೆ. ಅದ್ಯಾಕೆ ಫಸ್ಟ್ ಆಗ ನಾಡು ನೋಡ್ತಾ ಇರ್ಲಿಲ್ವಾ? ಪ್ರತಿಪಕ್ಷನ ಅಧಿವೇಶನ ಮುಖ್ಯಮಂತ್ರಿಗಳ ಮೇಲೆ ಇದು ಚರ್ಚೆ ಆಗ್ಲಿಲ್ಲ ಅಂದ್ರೆ ಕ್ವಶನ್ ಅವರ ಮಟ್ಟಿಗೆ ಸದನ ಪ್ರಸ್ತುತವಾಗಿದೆ. ಈ ರೀತಿ ಭ್ರಷ್ಟಾಚಾರದ ಆಪಾದನೆ ನೀವು ಹೇಳ್ತೀರಿ ಅಗತ್ಯ ವಿಚಾರ ಅಂತ ಹೇಳಿ ಜಾತಕ ನನ್ನ ಕೈಯಲ್ಲಿ ಕೂತ್ಕೊಂಡು ಇದನ್ನು ದಯವಿಟ್ಟು ನಾವು ಚರ್ಚೆ ಮಾಡೋಣ, ಚರ್ಚೆ ಮಾಡಬೇಕು. ಲಾ ಮಿನಿಸ್ಟರ್ ರವಿ ಕೂತ್ಕೊಳ್ಳಿ, ಲಾ ಮಿನಿಸ್ಟರ್ ಮಾತಾಡ್ತಾರೆ, ಕೂತ್ಕೊಳ್ಳಿ ಇವ್ರೆ, ಕೂತ್ಕೊಳ್ಳಿ. ನಿಯಮಗಳು ಕಾನೂನು ಸುರೇಶ್ ಲಾ ಮಿನಿಸ್ಟರ್ ಅಧ್ಯಕ್ಷರೇ ಅಲ್ಲರಿ ಹೆಲಿಕಾಪ್ಟರ್ ತಗೊಂಡೋಗಿದ್ರ, ಹೆಲಿಕಾಪ್ಟರ್ ತುಂಬಿಕೊಂಡು ಬಂದಿದ್ದಾರೆ. ಇದ್ರ ಅರ್ಥ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿರೋ ನೀತಿ ಬಗ್ಗೆ ಮಾತಾಡಬೇಕು. ಫೈಲ್ಗಳೆಲ್ಲ ಇತ್ತು ಮೂಡ ಆಗಿರೋದು. ಮೂಡ ಫೈಲ್ ನೀವು ಯಾಕೆ ತುಂಬಿ ಬಂದ್ರಿ? ಮೂಡ ಕಚೇರಿಗಿತ್ತು. ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು, ಲಾ ಮಿನಿಸ್ಟರ್ ಹೆಲಿಕಾಪ್ಟರ್ ತಗೊಂಡೋಗಿ ತುಂಬಿ ಬಂದಿದ್ದಾರೆ. ಎಲ್ಲಾರು ಶಾಮೀಲ್ ಅದಾರ ಅಂತ ಹೇಳ್ತಾರೆ. ಅದು ಬಹಿರಂಗ ಆಗ್ಲಿ, ಯಾರೇ ತಪ್ಪು ಮಾಡಿದ್ರೆ ಅದಕ್ಕೆ ನ್ಯಾಯಾಂಗ ತನಿಖೆ ಆಗ್ತಾ ಇದೆ, ನ್ಯಾಯಾಂಗ ತನಿಖೆ ಆಗ್ತಾ ಇದೆ ಅಲ್ಲ, ಅದಕ್ಕೆ ಮಾಡುದಲ್ಲ, ಗೊತ್ತಾಗ್ತದಲ್ಲ, ಆಗ್ಲಿ. ಏನೇನು ಹಗರಣ ಮಾಡ್ಯಾರ ಎಲ್ಲ. ರಾಜ್ಯದ ವಿದ್ಯಾರ್ಥಿಗಳಿಗೆ ಈಗ ಪ್ರಶ್ನೋತ್ತರ ವೇಳೆ ವಿಷಯ ನಮ್ಮ ನಿಯಮಾವಳಿಗಳ ಪ್ರಕಾರ ಚರ್ಚೆ ಆಗಬೇಕು. ಈ ಸದನದಲ್ಲಿ ನಾಯಕರು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ, ನೀತಿ ಬಗ್ಗೆ ತರೋದು. ರವಿ ಕೂತ್ಕೊಳ್ಳಿ, ಮಿನಿಸ್ಟರ್ ಮಾತಾಡಿದ ಮೇಲೆ ಏನಾಗಿದೆ? ಇಲ್ಲ ಅಧ್ಯಕ್ಷ, ಕೂತ್ಕೊಳ್ಳಿ.